ಬಿಗ್ ಬಾಸ್ ಗೆಲ್ತಾ ಇದ್ದಂತೆ ದೊಡ್ಡ ಮನೆಗೆ ಬಂದ ಗಿಲ್ಲಿ. ನಟ ಶಿವಣ್ಣ ಭೇಟಿ ಮಾಡಿ ಆಶೀರ್ವಾದವನ್ನ ಗಿಲ್ಲಿ ನಟ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಗೆಲ್ತಾ ಇದ್ದಂತೆ ದೊಡ್ಡ ಮನೆಗೆ ಬಂದ ಗಿಲ್ಲಿ ನಟ ಶಿವಣ್ಣನನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಸೆಲೆಬ್ರೇಷನ್ ಮುಗಿಸಿ ಶಿವಣ್ಣ ಭೇಟಿಯಾದ ಪಳಾರ್ ಗಿಲ್ಲಿ. ನಾನ್ ನಿನ್ನ ಅಭಿಮಾನಿ ಕಣಯ್ಯ ಅಂತ ಶಿವಣ್ಣ ಹೇಳಿದ್ರು. ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವ ಮುತ್ತು ನಿವಾಸ ಗಿಲ್ಲಿಗೆ ಸಿಹಿ ತಿನಿಸಿ ಶುಭವನ್ನ ಹಾರೈಸಿದ ಶಿವಣ್ಣ ದಂಪತಿ. ಟೇಬಲ್ ತಟ್ಟಿ ನೀನೇ ಗೆಲ್ತೀಯ ಅಂತ ಹೇಳಿದ್ದೆ, ನಾನು ಹೇಳಿದ್ದ ದಿನ ನೀನು ನನ್ನ ಬಗ್ಗೆ ಮಾತನಾಡಿದೆ. ನೀನ್ ಹೇಳಿದ್ದು ಮತ್ತು ನಾನು ಹೇಳಿದ್ದು ಸಿಂಕ್ ಆಯ್ತು. ಒಳ್ಳೆಯ ಕಲಾವಿದ, ನೀನು ಚೆನ್ನಾಗಿ ಆಡಿದ್ದೀಯ, ನಿನಗೆ ಒಳ್ಳೆಯದಾಗ್ಲಿ ಅಂತ ಶಿವಣ್ಣ ಅವರು ಶುಭವನ್ನ ಹಾರೈಸಿದ್ದಾರೆ. ಮತ್ತೊಂದೆಡೆ ಕಿಚ್ಚ ಸುದೀಪ್ ಅನ್ನು ಕೂಡ ಗಿಲ್ಲಿ ನಟ ಭೇಟಿಯಾಗಿದ್ದಾರೆ. ಬಿಗ್ ಬಾಸ್ ಗೆಲ್ತಾ ಇದ್ದಂತೆ ದೊಡ್ಡ ಮನೆಗೆ ಗಿಲ್ಲಿ ಎಂಟ್ರಿ ಆಗಿದ್ರು. ನಟ ಶಿವಣ್ಣರವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಗಿಲ್ಲಿ ಪಡ್ಕೊಂಡಿದ್ದಾರೆ. ಸೆಲೆಬ್ರೇಷನ್ ಮುಗಿಸಿ ಶಿವಣ್ಣನನ್ನ ಭೇಟಿಯಾದ ಪಳಾರ್ ಗಿಲ್ಲಿ. ನಾನಿನ ಅಭಿಮಾನಿ ಕಣಯ್ಯ ಎಂದ ಶಿವಣ್ಣ. ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತಹ ಮುತ್ತು ನಿವಾಸಕ್ಕೆ ಹೋಗಿ ಗಿಲ್ಲಿ ನಟ ಶಿವಣ್ಣ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಶಿವಣ್ಣ ದಂಪತಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಕೆಲವು ಹೊತ್ತು ಮಾತನಾಡಿದ್ದಾರೆ. ನಾನು ನಿನ್ನ ಅಭಿಮಾನಿ ಅಂತ ಶಿವಣ್ಣ ಕೂಡ ಹೇಳಿದ್ದಾರೆ. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಶಿವಣ್ಣ ಗಿಲ್ಲಿ ನಟನನ್ನ ಬೆಂಬಲಿಸಿದ್ರು. ಆತ ಗೆಲ್ಲಬೇಕು, ನಿಮ್ಮ ಫೇವ್ರೇಟ್ ಯಾರು ಅಂತ ಅಂದ್ರು ಕೂಡ ಗಿಲ್ಲಿ ಅಂತಾನೆ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಇದ್ದಾಗಲೂ ಕೂಡ ಶಿವಣ್ಣ ಬೆಂಬಲಿಸ್ತಾ ಬಂದಿದ್ರು. ಹಾಗಾಗಿ ಮೊದಲಿಗೆ ಶಿವಣ್ಣ ಅವರನ್ನ ಗಿಲ್ಲಿ ನಟ ಭೇಟಿ ಮಾಡಿದ್ದಾರೆ. ಕೆಲವೊಂದಿಷ್ಟು ಚರ್ಚೆ ಕೂಡ ಮಾಡಿದ್ದಾರೆ, ಅಂದರೆ ಕ್ಯಾಶುವಲ್ ಆಗಿ ಮಾತನಾಡಿದ್ದಾರೆ. ಇನ್ನು ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಆಗ ಶಿವಣ್ಣ ಅವರು ಕೂಡ ಹೇಳಿದ್ದಾರೆ, ಟೇಬಲ್ ತಟ್ಟಿ ಹೇಳಿದ್ದೆ ಕಣಯ್ಯ ಅವತ್ತು ನೀನು ಗೆಲ್ತೀಯಾ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬಹಳ ಒಂದು ಖುಷಿಯ ಸಂದರ್ಭ ಇದು. ಬಿಗ್ ಬಾಸ್ನಲ್ಲಿ ಇದ್ದಂಥ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ಕೂಡ ಮಾತನಾಡಿರಬಹುದು. ವಾರನಾದ್ರೂ ಬೇಕು. ಬನ್ನಿ ಗಿಲ್ಲಿ ನಟ ಈಗ ಸದ್ಯಕ್ಕೆ ಶಿವಣ್ಣ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಬಿಗ್ ಬಾಸ್ ಸೆಲೆಬ್ರೇಷನ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಬಿಗ್ ಬಾಸಿಂದ ಹೊರಬಂದ ನಂತರ ಗಿಲ್ಲಿ ನಟನಿಗೆ ಅದ್ಧೂರಿಯಾದ ಸ್ವಾಗತವನ್ನು ಮಾಡಿದ್ರು. ಅವರ ಗಿಲ್ಲಿ ನಟನ ಹುಟ್ಟೂರೇನಿದೆ ದಡದಾಪುರ, ಅಲ್ಲೂ ಕೂಡ ಒಂದು ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಸ್ವಾಗತವನ್ನು ಮಾಡಿದ್ರು. ಸದ್ಯಕ್ಕೆ ಆ ಎಲ್ಲ ಸೆಲೆಬ್ರೇಷನ್ಗಳು ಕೂಡ ಮುಗಿದಿದೆ. ಆ ಒಂದು ಸೆಲೆಬ್ರೇಷನ್ ಮುಗಿದ ನಂತರ ಮೊದಲು ಗಿಲ್ಲಿ ನಟ ಮಾಡಿದ ಕೆಲಸ ಏನು ಅಂತಂದರೆ, ಮೊದಲಿಗೆ ಹೋಗಿ ಶಿವಣ್ಣ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಜೊತೆಗೆ ದಂಪತಿಗಳಿಬ್ಬರೂ ಕೂಡ ಶಿವಣ್ಣ ದಂಪತಿಗಳು ಆಶೀರ್ವಾದ ಕೂಡ ಮಾಡಿದ್ದಾರೆ.